ಸೊ ಇಲ್ಲಿ ಯಾವಾಗ ನರಸಿಂಹದೇವರು ಮಹಾಲಕ್ಷ್ಮಿ ವಿವಾಹ ಆಗುತ್ತೆ ಆಗ ನರಸಿಂಹದೇವರು ಪರಿಪೂರ್ಣವಾಗಿ ಶಾಂತಿಯನ್ನ ಹೊಂತಾರೆ. ಈಗ ಹೋಗ್ತಿರುವಂಥ ಜಾಗದಲ್ಲಿ ಮೊದಲ ರಾತ್ರಿಯನ್ನು ಕಳೀತಾರೆ, ಶಯನೋತ್ಸವವನ್ನು. ಸೊ ಆ ಜಾಗಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ನೋಡಿ. ಕಾಡು ಒಳಗಡೆ ಹೋಗ್ಬೇಕು. ಇಲ್ಲಿಂದ ಏನು ತುಂಬ ದೂರ ಏನಿಲ್ಲ, ದೇವಸ್ಥಾನದಿಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರು ಮೇಲ್ಗಡೆಗೆ ಹೋದರೆ ನಿಮಗೆ ಸಿಗುತ್ತೆ. ನೀವೇನಾದರೂ ಅಲ್ಲಿಂದ ನಡ್ಕೊಂಬರ್ತೇನೆ ಅಂದರೆ 8 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಾದ್ರೆ ಫಸ್ಟು ಈ ಜಾಗ ಸಿಗುತ್ತೆ ನೋಡಿ. ಇಲ್ಲೇ ಇವರೆಲ್ಲ ನಡ್ಕೊಂಬಂದಿರೋರು ಪಾಪ ನೋಡಿ. ಇಲ್ಲಿ ಬೋರ್ಡ್ ಇದೆ, ಚಂಚಲಕ್ಷ್ಮಿ ಅಮ್ಮವಾರು. 100 ಸ್ಟೆಪ್ಸ್ ಇದೆ, 100 ಮೆಟ್ಲುಗಳಿದೆ. ಪ್ಯೂರ್ ಕಾಡಿವೆಲ್ಲ. ಇಲ್ಲಿ ಆನೆ, ಸಿಂಹ ಒಂದು ಬಿಟ್ಟು ಮಿಕ್ಕಿದ ಎಲ್ಲವೂ ಜಾಸ್ತಿ ಇದೆ. ಅದರೊಳಗೆ ಕರಡಿ ತುಂಬ ಅತಿಯಾಗಿದೆ ಇಲ್ಲಿ ಜಾಸ್ತಿ. ಲಕ್ಷ್ಮೀ ಲಕ್ಷ್ಮೀ ನರಸಿಂಹ ನರಸಿಂಹ ಭಾರ್ಗವ. ನೋಡಿ ಇಲ್ಲೆಲ್ಲ ಬಂಡೆಗಳು ಈಗ ಹೊಸ್ದಾಗಿ ಪೈಂಟ್ ಹೊಡೆದಂಗಿದೆ, ಆದರೆ ಇದರದೇ ನ್ಯಾಚುರಲ್. ಇದು ಬಳಪದ ಕಲ್ಲು ನೋಡಿ, ಇದು ಕಿತ್ಕೊಂಡ್ರೆ ಬಂದ್ಬಿಡುತ್ತೆ. ಇದು ಸುಣ್ಣ, ಅಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷರು ಬಳಸ್ತಿದ್ರು ನೋಡಿ. ಮುಟ್ಟಿದ್ರೆ ಸಾಕು ಹೆಂಗೆ ಉದುರುತ್ತೆ. ಬ್ರಿಟಿಷರು ಅವಾಗ ಬೆಳೆಸ್ತಿದ್ರಲ್ಲ ಅದರ ಒಂದು ಬಂಡೆ ಇದು. ಎಲ್ಲ ಚೆಂಚರು ಅಂದರೆ ಇಲ್ಲಿನ ಅಧಿಪತಿಗಳು, ಈ ಕಾಡಿನ ಮೂಲ ಆದಿವಾಸಿಗಳು ವಾಸ ಇರ್ತಾರೆ. ಕೆಳಗಡೆ ಎಲ್ಲ ಅವ್ರದ್ದು ಮನೆಗಳೆಲ್ಲ ತುಂಬ ಇದೆ ನೋಡೋ. ನಾವು ಅಲ್ಲಿ ಶೀಟ್ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ. ಇದೇ ನರಸಿಂಹನ ಕ್ಷೇತ್ರ. ನರಸಿಂಹ ಉಗ್ರ ರೂಪದಲ್ಲಿದ್ದಾಗ ತಾಯಿ ಮಹಾಲಕ್ಷ್ಮಿಯ ನರಸಿಂಹನನ್ನು ಸಮಾಧಾನ ಮಾಡಿದಂತಹ ಜಾಗನೇ ಇದು. ಅದಕ್ಕೆ ಇದನ್ನು ನರಸಿಂಹ ಲಕ್ಷ್ಮಿ ಕಳೆದ ಮೊದಲ ರಾತ್ರಿಯ ಗುಹೆ ಅಂತ ಕರೀತಾರೆ. ನೋಡಿ ಇಲ್ಲಿ ಹನುಮಂತ, ಮಹಾಲಕ್ಷ್ಮಿ ಮತ್ತು ನಾಗ 3 ಜನ ಇಲ್ಲಿ ವಿಗ್ರಹಗಳಿದೆ ನೋಡಿ. ಈ ಕಡೆ ಬಂದರೆ ಇಲ್ಲೇನಿಲ್ಲ, ಔಟ್ಸೈಡ್ ಆ ಕಡೆ ಬರೋವಂಥದ್ದು ಮತ್ತಿದು ಜಾಗ. ಇದು ಮತ್ತೊಂದು ಕಡೆ ದ್ವಾರದಿಂದ ಎಕ್ಸಿಟ್ ಆಗ್ತೀವಿ. ಚಿಕ್ಕದಾಗಿದೆ, ಬಕ್ಕೊಂಡು ಹೋಗ್ಬೇಕಿಲ್ಲ ಅಂದರೆ ತಲೆ ಸಖತ್ತಾಗಿ ಹೊಡೆಯುತ್ತಿಲ್ಲಿ ನೋಡಿದ್ರಾ. ಈಗ ಇಲ್ಲಿಂದ ನಾವು ಭಾರ್ಗವ ನರಸಿಂಹನ ಸನ್ನಿಧಾನಕ್ಕೆ ಹೋಗ್ತೀವಿ. ಭಾರ್ಗವ ನರಸಿಂಹ ಸನ್ನಿಧಾನದಲ್ಲಿ ನಿಮಗೆ ನಾನು ಸಿಗ್ತೀನಿ. ಧನ್ಯವಾದ. ಶ್ರೀ ಚರಣ ಸೇವಕ.